ಸಿಲಂಬಂ ಭಾರತೀಯ ಸಮರ ಕಲೆ. ಮಾಸ್ಟರ್ ಇದೇನು ಮಾಸ್ಟರ್ ಇದು ಪಮ್ಮಲ್ ಪದಗಲ್. ಈ ಒಂದು ಕಲೆಯನ್ನ ಅಭ್ಯಾಸ ಮಾಡಿದ್ರೆ ಸಾಕು, ನಿಮ್ಮ ದೇಹಕ್ಕೆ ಎಷ್ಟೇ ವಯಸ್ಸಾದ್ರೂ ನೀವು ಗಟ್ಟಿಮುಟ್ಟಾಗಿರ್ತೀರಾ. ಈ ಒಂದು ಸಮರ ಕಲೆ ಪ್ರಸ್ತುತ ಕಾಲಮಾನಕ್ಕೆ ಹೇಗೆ ಯೂಸ್ ಆಗ್ಬೋದು ಅನ್ನೋದು ನಿಮ್ಮ ಪ್ರಶ್ನೆ ಆಗಿರ್ಬೋದು. ಅದಕ್ಕೆ ಉತ್ತರ, ಒಮ್ಮೆ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ, ನೀವೆಂದಿಗೂ ಇದನ್ನ ಬಿಡೋದಿಲ್ಲ. ನಿಮ್ಮ ದೇಹ ಹಾಗೂ ನಿಮ್ಮ ಮನಸ್ಸನ್ನ ನಿಮಗೆ ಗೊತ್ತಿಲ್ಲದಂತೆ ಒಂದು ಏಕಾಗ್ರತೆ ಹಾಗೂ ಒಂದು ಸದೃಢತೆಗೆ ತೆಗೆದುಕೊಂಡು ಹೋಗುತ್ತೆ. ಇದು ಸಾಮಾನ್ಯ ಸಮರ ಕಲೆಯಲ್ಲ, ಬ್ರಿಟಿಷರನ್ನೇ ದಂಗು ಬಡಿಸಿತ್ತು ಈ ಕಲೆ. ಕ್ರಿಸ್ತಪೂರ್ವ 400 ಹಾಗೂ ಕ್ರಿಸ್ತ ಶಕ 200ರಲ್ಲಿ ಈ ಕಲೆ ಬಳಕೆಯಲ್ಲಿತ್ತು. ಕನ್ನಡದಲ್ಲಿ ಇದನ್ನ ದೊಣ್ಣೆ ಒರಸೆ ಅಂತ ಕರೀಬಹುದು, ಆದ್ರೆ ಮೂಲ ಪದ ತಮಿಳದ್ದೇ ಆಗಿದೆ. ಸಿಲಂ ಎಂದರೆ ಗುಟ್ಟ, ಬಂ ಎಂದರೆ ಬಿದಿರು, ಗುಟ್ಟದಿಂದ ಬಂದ ಬಿದಿರು. ಚೇಳರು, ಚೇರರು, ಪಾಂಡ್ಯರು ತಮ್ಮ ಯೋಧರಿಗೆ ಈ ಕಲೆಯನ್ನ ಕಲಿಸ್ತಾ ಇದ್ರಂತೆ. ಬ್ರಿಟಿಷರು ಭಾರತಕ್ಕೆ ಬಂದಾಗ ಈ ಒಂದು ಸಮರ ಕಲೆಯನ್ನ ಕಂಡು ಬೆಚ್ಚಿದ್ರಂತೆ. ಈ ಕಲೆಯನ್ನ ಯಾರು ಕಲಿಯದಂತೆ, ಕಲಿಸದಂತೆ, ಕಲಿತವರನ್ನು ಕೂಡ ಸೆರೆಮನೆಗೆ ಹಾಕಿ ಈ ಕಲೆಯನ್ನ ನಿಷೇಧ ಮಾಡಲಾಯಿತಂತೆ. ಈ ಸಮರ ಕಲೆಯನ್ನ ಕಲಿತವರ ಮೇಲೆ ಎಷ್ಟೇ ಜನ ದಾಳಿ ಮಾಡಿದ್ರು ಅವರನ್ನ ಅವರು ಸೋಲಿಸ್ತಾ ಇದ್ರಂತೆ. ಅಂಡ್ ಇದಷ್ಟೇ ಅಲ್ಲ, ಕತ್ತಿಯಿಂದ, ಗುರಾಣಿಯಿಂದ, ಜಿಂಕೆಯ ಕೊಂಬಿನ ಚಾಕುಗಳಿಂದ, ಬಾಗಿದ ಕತ್ತಿಗಳಿಂದ, ಸುರುಳಿ ವಾಲುಗಳಿಂದ ಫೈಟ್ ಅನ್ನ ಮಾಡ್ತಾ ಇದ್ರಂತೆ. ಇವೆಲ್ಲವೂ ಸಿಲಂಬಂನ ಭಾಗವಾಗಿತ್ತಂತೆ. ಈ ಒಂದು ಸಮರ ಕಲೆಯಲ್ಲಿ ಒಂದಷ್ಟು ವಾರ್ಮ್ ಅಪ್ ಗಳನ್ನ, ಒಂದಷ್ಟು ಅಭ್ಯಾಸಗಳನ್ನ ಮಾಡಿಸ್ತಾರೆ. ಇವೆಲ್ಲವೂ ಪ್ರಾಣಿಗಳಿಂದ ಪ್ರೇರಣೆ ಪಡೆದಂತಹದ್ದು. ಇದು ಪಮ್ಮಲ್ ಪದಗಲ್, ದ ಜಸ್ಟ್ ಅಂಡ್ ಫುಲ್ ಬಾಡಿ ವರ್ಕೌಟ್, ಒನ್ ವರ್ಕೌಟ್ ಲೈಫ್ ಲಾಂಗ್. ಮಾಸ್ಟರ್ ಹೇಳ್ತಾರೆ, ಈ ಒಂದು ವರ್ಕೌಟ್ ನಿಂದಾಗಿ ನಿಮ್ಮ ದೇಹ 60-70 ವರ್ಷವಾದರೂ ಸದೃಢವಾಗಿ, ಫ್ಲೆಕ್ಸಿಬಿಲಿಟಿಯಾಗಿ ಇರುತ್ತೆ. ಇವೆಲ್ಲವೂ ಹುಲಿ, ಹಾವು, ಇನ್ನಿತರೆ ಪ್ರಾಣಿಗಳಿಂದ ಪ್ರೇರಣೆ ಪಡೆದಂತಹ ವರ್ಕೌಟ್ಗಳು. ಈ ರೀತಿಯ ವರ್ಕೌಟ್ಗಳು ನಮ್ಮ ದೇಹಕ್ಕೆ ಬಹಳ ಮುಖ್ಯ. ಯಾಕೆ ಅಂದ್ರೆ ನಾವು ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಮಾಡುವಂತಹ ಕೆಲಸವನ್ನೇ ಶ್ರಮದಾನ ಅಂತ ತಿಳ್ಕೊಂಡಿದ್ದೇವೆ. ಸೂಪರ್. ಈ ಸಿಲಂಬಂ ಅನ್ನೋದು ಬ್ರಿಟಿಷರ್ಸ್ ಈ ಟ್ರೆಡಿಷನ್ ನ ಫಾಲೋ ಆಗಬಾರ್ದು, ಕಂಟಿನ್ಯೂ ಆಗಬಾರ್ದು ಅಂತ ಹಳೆ ಕಾಲದಲ್ಲಿ ಯಾವುದೇ ಮಾಸ್ಟರ್ ಸ್ಟಿಕ್ ಇಟ್ಟು ಹೇಳ್ಕೊಡ್ತಾ ಇದ್ರೆ ಅವ್ರನ್ನೆಲ್ಲ ಬಂದಿ ಮಾಡಿ ಸಾಯಿಸಾಕ್ತಾ ಇದ್ರು ಆಕ್ಚುಲಿ ಬ್ರಿಟಿಷರ್ಸ್. ಯಾಕಂದ್ರೆ ಅವ್ರಿಗೆ ಗೊತ್ತು, ಆ ಕಾಲದಲ್ಲಿ ಗನ್ ಇಲ್ದಿರೋ ಟೈಮಲ್ಲಿ ಈ ಸ್ಟಿಕ್ ಇದ್ದವರು 50 ಜನ ಬಂದ್ರೇನು, ಅವ್ರು 100 ಜನ ಬಂದ್ರೇನು ಅವರು ಡಿಫೆಂಡ್ ಮಾಡೋಕ್ಕೆ கேப்பபிலிட்டி இದ್ರು. தமிழில் சொல்ல கல் தோன்றி மண் தோன்றி காலத்தில் முன் தோன்றிய மூத்த குடியால் உருவாக்கப்பட்ட ஒரு வீர விளையாட்டு. இந்த அனிமல்ஸ் சேஃப்டி அண்ட் நீர் ஆழம் பார்க்குறதுக்கு, ஃபைட்டிங். இப்போ ஆங்கிலேயர்கள், பிரிட்டிஷ் அவங்கள ஆதிக்கத்தை வந்து இந்த சிலம்பம் தான் ஃபஸ்ட்டு இந்தியன் மார்ஷல் ஆர்ட் ஃபஸ்ட்டு ஆயுதம் ஸ்டிக். பெஸ்ட்டு வாதம், பித்தம், கபம், சளி, கோல்டுன்னு வாங்க இல்லையா, கோல்டு, ஜுரம். இந்த சிலம்பம் ஆடும்போது இதெல்லாம் இருக்காது, பித்தம் இதெல்லாம் இருக்காது. இது ரொம்ப மோஸ்ட்லி நம்ம ஜெனரேஷன் லைஃப் லாங் ஹெல்த் இம்ப்ரூவ். ஜஸ்ட் ஒன் ஆஃப் த மார்ஷல் ஆர்ட்ஸ், வேர்ல்டு மாஸ்டர் 35 கண்ட்ரி. மலேசியா தேசிய விளையாட்டு சிலம்பம், இந்தோனேஷியா, கத்தார், அமெரிக்கா, யூஎஸ்ஏ, சைனா, இதில் பெஸ்ட்டு லீடர் சிலம்பம். 35 கண்ட்ரி வந்து மோஸ்ட்லி இம்பார்ட்டன்ட் ಟೆಂಬಲ್ ಆಗಿದೆ. ಇದು ಕೂಡ ಮಾರ್ಷಲ್ ಆರ್ಟ್ಸ್ ಆಗಿದ್ದು ಸುಮಾರು 35 ಕಂಟ್ರಿಗಳಲ್ಲಿ ಈ ಕಲೆಯನ್ನು ಇಂದಿಗೂ ಮುಂದುವರಿಸ್ಕೊಂಡು ಬಂದಿದ್ದಾರಂತೆ. ಮಲೇಷ್ಯಾದಲ್ಲಿ ಆ ದೇಶೀಯ ಕಲೆಯನ್ನಾಗಿ ಈ ಸಿಲಂಬಂ ಆರ್ಟನ್ನು ಬೆಳೆಸ್ಕೊಂಡಿದ್ದಾರಂತೆ. 35 ಕಂಟ್ರಿ. ಐ ಆಮ್ ಡಿಪ್ಲೊಮಾ ಹೋಲ್ಡರ್, தஞ்சாவூர் யூனிவர்சிட்டி. 2 year completed the university lesson. Just master வந்து 10 year I will teaching. டுடே ஐ வில் என்ன சொல்கிறது, நான் இன்னும் கற்றுக்கிட்டு தான் இருக்கேன். அதை இட் இஸ் ஸ்டில் லேர்னிங். ஐ வில் லேர்னிங் ஃபார் டிகிரி ஹோல்டர். சிலம்பம் யூனிவர்சிட்டி. நம்ம சின்ன குழந்தைங்க இவங்கெல்லாம் பண்ணாங்கன்னா பிசிக்கல் வைஸ் ஹை பவர். இப்போ ஒன்லி ಆಲ್ ಬೇಬೀಸ್ ಒನ್ಲಿ ಮೊಬೈಲ್. ಇವತ್ತೆಲ್ಲ ಮಕ್ಕಳು ಮೊಬೈಲ್ ಅವ್ರಿಗೆ ಈ ತರ ಕಲೆಗಳು ಕಲಿಸ್ಕೊಟ್ರೆ ನಿಜಕ್ಕೂ ಅವರು ಸ್ಟ್ರಾಂಗ್ ಆಗ್ತಾರೆ, ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ.
ಜಸ್ಟ್ Mentally, physically? ಬೇಸಿಕಲಿ ಸ್ಟ್ರಾಂಗ್, ಸೆಲ್ಫ್ ಡಿಫೆನ್ಸ್. ಹೌದು. ಕೂತು ನಾವು ಐ ಟಿಯಲ್ಲಿ ಕೂತು ಕೆಲಸ ಮಾಡ್ತೀವಿ. ಸೊ ನಮ್ಮ ಬ್ಯಾಕ್ ಪೈನ್ ತುಂಬ ಇರುತ್ತೆ, ಮತ್ತು ಹೆಡ್ಡೇಕು, ಸ್ಕ್ರೀನ್ಸ್ ಮುಂದೆ ಇರ್ತೀವಿ. ಬಟ್ ಇದು ಮಾಡಿದ್ರಿಂದ ಫ್ಲೆಕ್ಸಿಬಲ್ ಆಗಿದೆ ಬಾಡಿ ಫ್ಲೆಕ್ಸಿಬಲ್ ಆಗಿರುತ್ತೆ, ಫ್ರೀ ಆಗಿರುತ್ತೆ. ಜೊತೆಗೆ ನನ್ನ ಬ್ಯಾಕ್ ಪೈನ್ ಇಲ್ಲ ಇವಾಗ, ಹೆಡ್ಡೇಕು ಬರಲ್ಲ ಇವಾಗ. ತುಂಬ ಒಳ್ಳೆಯದು, ಎಸ್ಪೆಷಲಿ ಫಾರ್ ವುಮೆನ್ಗೆ ತುಂಬ ಒಳ್ಳೆಯದು. ಈ ಒಂದು ಸಿಲಂಬಂ ಕಲೆಯಲ್ಲಿ ನಮ್ಮ ಆತ್ಮರಕ್ಷಣೆಗೆ ಬೇಕಾಗುವಂತಹ ಅನೇಕ ಟ್ರಿಕ್ಸ್ಗಳನ್ನು ಕೂಡ ಮಾಸ್ಟರ್ ಹೇಳ್ಕೊಡ್ತಾರೆ. ಯಾರಾದರೂ ನಮ್ಮನ್ನು ಬಂದು ಹಿಡ್ಕೊಂಡ್ರೆ ಯಾವ ರೀತಿ ತಪ್ಪಿಸ್ಕೊಬೇಕು, ಯಾರಾದರೂ ಚಾಕುವಿನಿಂದ ದಾಳಿ ಮಾಡಲಿಕ್ಕೆ ಬಂದಾಗ ಯಾವ ರೀತಿ ತಪ್ಪಿಸ್ಕೊಬೇಕು, ಹೀಗೆ ಹಲವು ಟೆಕ್ನಿಕ್ಸ್ಗಳನ್ನು ತಿಳಿಸ್ಕೊಡ್ತಾರೆ. ಬ್ಲಾಕ್ ಹಾಂ ಹಾಂ ಬ್ಲಾಕ್ ಹಾಂ ಹಾಂ ಬ್ಲಾಕ್ ಹಾಂ ಹಾಂ ಬ್ಲಾಕ್ ಬ್ಲಾಕ್ ಅಂದರೆ ಅವ್ರು ಬಂದರೆ ಹಾಂ ಬ್ಲಾಕ್ ಹಾಂ ಹಾಂ ಬ್ಲಾಕ್ ಹಾಂ ಹಾಂ ಬ್ಲಾಕ್ ಅಟ್ಯಾಕ್ ಬ್ಲಾಕ್ ವಾವ್. ಬ್ಲಾಕ್ ஒரு 30 ಲೆಸನ್ ಬ್ಲಾಕ್ ಮಾಡೋದೆ, ಯಾರಾದರೂ ನಮ್ಮನ್ನು ಹೊಡೆಯಕ್ಕೆ ಬಂದಾಗ ನಾವು ಡಿಪೆಂಡ್ ಮಾಡ್ಕೊಳ್ಲಿಕ್ಕೆ ಎಸ್ ಬ್ಲಾಕ್ ಮಾಡಬೇಕಾಗುತ್ತೆ. ಬ್ಲಾಕ್ ಮಾಡಿದೆ. ಅಟ್ಯಾಕ್ 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 ಹೌದು. ಅಟ್ಯಾಕ್ ವಾವ್. ಅಟ್ಯಾಕ್ ಅಟ್ಯಾಕ್ ಹೌದು. ಟ್ರೈನಿಂಗ್ ಅಂದ್ರೆ ಈಗ ಈ ಹೈಟ್ ತಮಿಳ್ ಬಂದ್ಬಿಟ್ಟು ನಮ್ಮ ಮಾತಾ- ಸೇಫ್ಟಿ ಅಲ್ವಾ? ಎಸ್ ಸರ್ ಎಸ್ ಸರ್ ನೀವು ಕರೆಕ್ಟಾಗಿ ಅದು हाइट लॉन्ग हाइट में हाँ इस साइड रोटेशन हाँ हाँ इस साइड रोटेशन ನಾವು ಬಳಸುವ ಈ ಒಂದು ಕೋಲಿನ ಉದ್ದ ನಮ್ಮ ಹಣೆಗೆ ಟಚ್ ಆಗ್ತಾ ಇರಬೇಕು. ಅಷ್ಟಿದ್ದಾಗ ಮಾತ್ರ ನಮಗೆ ಈ ಒಂದು ರೀತಿಯ ಒಂದು ಫೈಟನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. जस्ट 2 इयर ಲೈನ್ ಮಿನಿಮಮ್ 2 ಇಯರ್ಸ್. ಅವರು ಎಕ್ಸ್ಟ್ರಾ ಹಾಂ 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 ಫಸ್ಟ್ ಇದು ಮಾಡ್ಬೇಕಾದ್ರೆ ವಾರ್ಮ್ ಅಪ್ ಮಾಡ್ಕೋಬೇಕಾಗತ್ತಲ್ವಾ? ವಾರ್ಮ್ ಅಪ್ ಮಾಡಿದ್ವಿ. ಹಾ. ವಾರ್ಮ್ ಅಪ್ ಇಂಪಾರ್ಟೆಂಟ್. ಇಂಪಾರ್ಟೆಂಟು. 46 ಏಜ್ ಹಾಂ ಹಾಂ 46 ಏಜ್ 20 ಈಕ್ವಲ್ ಏಜ್ ಕೂಡ 40 ಕಾಂಪಿಟೇಷನ್ ಕಾಂಪಿಟೇಷನ್. ಹಾಂ ಎಸ್. ಫಿಸಿಕಲ್ ಗ್ರೌಂಡ್ ಎಕ್ಸಸೈಸ್ ரொம்ப ಇಂಪಾರ್ಟೆಂಟ್. ಹಾಂ ಹಾಂ ಗ್ರೌಂಡ್ ಎಕ್ಸಸೈಸ್ 100 ಸ್ಟೆಪ್ ಇருக்கு 100 ಸ್ಟೆಪ್ 100 ಸ್ಟೆಪ್ ಇದೆ. ಸೂಪರ್. ಲೆಗ್ ಮೂವ್ಮೆಂಟ್ ಹ್ಯಾಂಡ್ ಮೂವ್ಮೆಂಟ್ ಎಷ್ಟು ಮೂಮೆಂಟ್ಸ್ ಇದೆ ಇದರಲ್ಲಿ ಫೈಟಿಂಗಲ್ಲಿ? ಇದರಲ್ಲಿ ஃபைட்டிங் வந்து லெசன் இருக்கு. குறவஞ்சி தமிழில் சொல்ல போனால் ಹೇಳಿ ಸರ್ ಸರ್. குறவஞ்சி 10 லெசன், ಹಾಂ ಹಾಂ துலுக்காலம் 10 லெசன், ಹಾಂ ಹಾಂ கதம்ப வரிசை 15 லெசன், ಓಹೋ ஆசுமுறை போர்க்கள பயிற்சி 60 லெசன், ಹಾಂ ಹಾಂ நாகம் 16 60 லெசன். ಹಾಂ ಹಾಂ இதெல்லாம் ஃபைட்டிங். ಫೈಟಿಂಗ್ ಸರ್. ரொட்டேஷன் ಹಾಂ ಹಾಂ ஒன்லி ஃபைட்டிங். ಫೈಟಿಂಗ್ಗೆ. ஆமாம். குத்து வரிசை. ಹಾಂ ಹಾಂ குத்து வரிசைன்றது சோழா மாஸ்டர் சோழா காலದ விளையாட்டு. ಹಾಂ குந்துவோ, மதுரடி சிப்பி, இஸ்தல்லா, ரெட்ட மாத்து, ஒத்த மாத்து, குத்து வரிசை பாடங்க மாதிரி. அகமஞ்சா, குந்துவோ, ரைபிள் எப்படி ரைபிள் ஒரு ஆளை பிடிச்சி எப்படி தூக்கி மேலே போடுறது. வெயிட்டு ஒரு 150 கேஜி 50 கேஜி ஈஸி டு டெக்னிக். ಟೆಕ್ನಿಕ್. எஸ் சார். ಎಷ್ಟು ಟೆಕ್ನಿಕ್ಸ್ ಇದೆ ಟೋಟಲ್ ಆಗಿ ಈ ಥರದ್ದು ಒಂದು ಫೈಟಿಂಗಲ್ಲಿ? மாஸ்டர் இது இதுல சிலம்பத்துல எவ்வளவு பாடங்கள் இருக்குதுன்னு கேக்குறாரு. இது வந்து கடல் மாதிரி. அதுதான் இட்ஸ் லைக் an ocean. ಓಷನ್. lakhs of lessons அது. ಲೈಫ್ ಲಾಂಗ್ ಲೇನ್ ಮಾಡಲ್ಲ ಸರ್. ನೋಡಿ ಈ ಒಂದು ಕೋಲು ವರ್ಷದಲ್ಲಿ ಎಷ್ಟೋ ಈಗ ನಾವು ಯೋಗದಲ್ಲಿ ಎಷ್ಟೋ ಆಸನಗಳಿದೆ ಅಂತಾರಲ್ಲ, ಆ ರೀತಿ ಇಲ್ಲಿ ಲೆಕ್ಕನೇ ಇಲ್ಲ. ಅಷ್ಟು ವರ್ಷಗಳನ್ನು ಕಲಿಬೋದು ಇದರಲ್ಲಿ. ನಾವು ಏನೋ ಒಂದು ಕೆಲವೊಂದು ನೋಡಿರ್ತೀವಿ ಅಷ್ಟೇ ಸಿನಿಮಾಗಳಲ್ಲಿ, ಬಟ್ ಇದರಲ್ಲಿ ತುಂಬ ಇದೆ ವರ್ಷಗಳು. ತಮಿಳ್ನ ಬ್ರಿಟಿಷರ್ಸ್ ಡಿಸ್ಟ್ರಾಯ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಅವ್ರಿಗೆ ಈ ಗೋಲ್ ಇಟ್ಟಿರೋರು ನೋಡಿದ್ರೆ ತುಂಬಾ ಭಯ. ಹೌದು ಹೌದು. ಹಾಗಾಗಿ ಅವರು ನಾನು ಈಗ ನೋಡ್ಬೇಕಾದ್ರೆ ತಮಿಳ್ನಾಡಲ್ಲಷ್ಟೇ ಒಂದಷ್ಟು ಕಡೆಯಲ್ಲಿ ಉಳಿದಿದೆ ಇದು ನಮ್ಮ ಕರ್ನಾಟಕದಲ್ಲೂ ತಮಿಳ್ನಾಡು ಕರ್ನಾಟಕ ಎಲ್ಲ ಇರುತ್ತದೆ, ಹಿಂಗೆ ಇರುತ್ತದೆ, ಮறைஞ்சு போச்சு. ಎಲ್ಲ ಹೋಗ್ಬಿಟ್ಟಿದೆ. ಕರ್ನಾಟಕ ತಮಿಳ್ನಾಡು ಎಲ್ಲ ಸೇಮ್ ಈಕ್ವಲ್. ಈಕ್ವಲ್. ಹೌದು ಹೌದು ಹೌದು. ಮೈಸೂರು ಮೊನ್ನೆ ರೀಸೆಂಟ್ ಆಗಿ ಒಂದು ಮೈಸೂರು ಅರಮನೆ ಕುಸ್ತಿ போடுவாங்க. குஸ்தி இல்லை அரண்மனையில் ரவுண்ட் போட்டுருப்பாங்க பாருங்க. குஸ்தி ತಮಿಳ್ನಾಡು ಕರ್ನಾಟಕ ಕೇರಳ ವೆರಿ ಇಂಪಾರ್ಟೆಂಟ್. ಮೊನ್ನೆ ನೋಡಿದೆ ಒಂದು ವಿಡಿಯೋ ನೋಡಿದೆ, ತಮಿಳ್ನಾಡಲ್ಲಿ ಒಂದು ದೇವಸ್ಥಾನದಲ್ಲಿ ಕರ್ನಾಟಕ ಇದು ಸಿಕ್ಕಿದೆ, ಶಾಸನಗಳು ಸಿಕ್ಕಿದೆ ಅಲ್ಲಿ. ಅಂದ್ರೆ ಒಂದೇ ಅನ್ನೋದಕ್ಕೆ ಅಲ್ಲಿ ತಮಿಳಲ್ಲಿ ಅವರೆಲ್ಲ ಹುಡುಕ್ಬಿಟ್ಟು ಅದನ್ನ ಕಲ್ಲುಗಳನ್ನ ಅದ್ರ ಮೇಲೆ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ವೈಟ್ ಪೌಡರ್ ಬೆಳೆದ್ಬಿಟ್ಟು ನೋಡಿದ್ರೆ ಕರ್ನಾಟಕ ಅಕ್ಷರಗಳೆಲ್ಲ ಕನ್ನಡ ಅಕ್ಷರಗಳೆಲ್ಲ. இல்ல ಮುಂಚೆ ಇದೆಲ್ಲ ಒಂದೇ ಅಲ್ಲ. அப்போ என்ன சொல்றதுன்னா இப்போ அயல்நாட்டு விளையாட்டு ஃபாரினர்ஸ் தான் இப்போ நம்ம கல்ச்சர் கற்றுட்டு இருக்கு. நம்மளுடைய கல்ச்சரை வந்து நம்ம விட்டுட்டோம். ಹೌದು ಹೌದು ಹೌದು. ಇದು ನಮ್ಮ ಐ ಕಲ್ಚರ್. ನಾವು ಲಾಸ್ಟ್ ಯಾವುದೋ ಒಂದು ನಿಮ್ಮ ಮೀಡಿಯಾದಲ್ಲಿ ಇರಬೇಕಾದ್ರೆ ಒಬ್ಬರದು ತಮಿಳ್ನಾಡಲ್ಲಿ ಈ ಥರ ಕ್ಲಾಸಸ್ಗಳನ್ನ ಹೇಳ್ಕೊಡ್ತಾರೋದು ಒಬ್ರದ್ದು ವಿಡಿಯೋ ಮಾಡಿದ್ವಿ ನಾವು. ಅವರು ನಾನು ಅವಾಗ ಅಂದ್ಕೊಂತಿದ್ದೆ ಇದೆಲ್ಲ ನಮ್ಮ ಕರ್ನಾಟಕದಲ್ಲಿ ಇದ್ರೆ ನಾವು ಕಲಿಬೋದಲ್ಲಪ್ಪ ಅಂತ.
ಮಾಸ್ಟರ್ ಇಲ್ಲಿ ನಮ್ಮ ಬೆಂಗಳೂರಲ್ಲೇ ಹೇಳ್ಕೊಡ್ತಾ ಇದ್ದಾರೆ. ನಿಮಗೆ ಬೇಕಂದರೆ ರಾಗಿ ಕಣಕ್ಕೆ ಬಂದರೆ ಅಥವಾ ಇವ್ರ ಕಾಂಟ್ಯಾಕ್ಟ್ ನಂಬರ್ ನಾವು ಕೊಡ್ತೀವಿ. ಸೊ ಬಂದು ಕ್ಲಾಸಸ್ಸನ್ನು ಕಲ್ತ್ಕೊಬೋದು ಇವ್ರ ಹತ್ರ. ಸೊ ನನಗೂ ಇಂಟ್ರೆಸ್ಟ್ ಆಗ್ತಾ ಇದೆ ನಿಮ್ಮ ಹತ್ರ ಕಲಿಬೇಕು ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.